ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳೇ ಹಾಗೂ ಬಿಜೆಪಿಯ ಮುಖಂಡರೇ ಮತ್ತು ಎಲ್ಲ ಮುದುಗೆರೆ ಗ್ರಾಮಸ್ಥರೇ, ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಸತೀಶ್ ಅವರು ಮುದುಗೆರೆ ಗ್ರಾಮ ಪಂಚಾಯಿತಿಯ ಹೋರಾಟವನ್ನ ಬೆಂಬಲಿಸಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನ ಕೂತ್ಕೊಳ್ಬೇಕು ಅಂತ ಅವರು ತೀರ್ಮಾನ ಮಾಡಿ ಪ್ರಕಟಣೆಯನ್ನು ಕೂಡ ಮಾಡಿದ್ರು. ಮತ್ತೆ ಇವತ್ತು ನಡೆದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸ್ಥಳಕ್ಕೆ ಬಂದು ಒಂದೆರಡು ದಿನದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ, ಮುದುಗೆರೆ ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿಯನ್ನ ಸ್ಥಳಾಂತರ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಭರವಸೆ ಕೊಟ್ಟರು, ಆ ಭರವಸೆಯ ಮೇರೆಗೆ ನಾವು ಜಿಲ್ಲಾಧಿಕಾರಿಗಳ ಮಾತನ್ನ ಧಿಕ್ಕರಿಸೋದು ಬೇಡ, ನಾವೇನಾದ್ರೂ ಉಪವಾಸ ಸತ್ಯಾಗ್ರಹ ಕೂತ್ರೆ ಅದು ಅವರಿಗೆ ಅಗೌರವ ಆದಂಗೆ ಆಗ್ತದೆ ಅಂತ ನಾವೆಲ್ಲ ಸೇರಿ ಮನವೊಲಿಸಿ ಇವತ್ತು ಸತೀಶ್ ಅವರು ಉಪವಾಸ ಸತ್ಯಾಗ್ರಹದಿಂದ ಕೈಗೊಳ್ತಕ್ಕಂಥ ಕಾರ್ಯಕ್ರಮದಿಂದ ಅವರು ಇವತ್ತು ಹಿಂದಕ್ಕೆ ಬರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರಿಗೆಲ್ಲ ಸಂಘಟನೆ ಪರವಾಗಿ ಕೂಡ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಹುಶಃ ಜಯಣ್ಣ ಅವರು ಹೇಳಿದಂಗೆ 48 ಗಂಟೆಗಳ ಒಳಗೆ ಇದೇನಾದ್ರೂ ಕಾರ್ಯ ಸಾಧನೆ ಆಗದೆ ಹೋದ್ರೆ ಮುಂದಿನ ತೀರ್ಮಾನ ಅವರು ಕೈಗೊಳ್ಳಿ, ಅದುವರೆಗೂ ಕೂಡ ನಾವು ಸಹಕರಿಸಬೇಕು ಅಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತೇನು ನಮ್ಮ ರಾಜ್ಯ ಸಂಸ್ಥಾಪಕ ಸಂಯೋಜಕರಾಗಿರ್ತಕ್ಕಂಥ ನಾಗರಾಜಣ್ಣವರು ಬಂದಿದ್ರು, ನಮ್ಮ ಕೋಲಾರದ ಮುಖಂಡರಾಗಿರ್ತಕ್ಕಂಥ ಚಂದ್ರಮೌಳಿಯವರು ಬಂದಿದ್ರು. ಇದು ಅವರು 2ನೇ ದಿನ. ಈ 8 ದಿನಗಳ ಅವಧಿಯಲ್ಲಿ ಬೆಂಗಳೂರಿಂದ 2 ದಿನ ಬಂದು ಹೋರಾಟ ಏನಾಗ್ತಾ ಇದೆ, ಯಾವ ರೀತಿಯಲ್ಲಿ ನಡೀತಾ ಇದೆ, ಅವ್ರು ಏನ್ ಮಾಡಬೇಕು, ಅವ್ರ ಜವಾಬ್ದಾರಿ ಏನು ಅಂತ ಎಲ್ಲ ಕೂಡ ಅವರು ನಿಭಾಯಿಸಿಕೊಂಡು ನಮಗೆ ಧೈರ್ಯ ತುಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೂಡ ಅವರು ಮುಳಬಾಗಿಲಿಗೆ ಬಂದಿದ್ರು. ಬರಕ್ಕೂ ಮುಂಚೆ ಅವರು ಸಿಇಒ ಅವರನ್ನ ಮಾತಾಡಿದ್ದಾರೆ, ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಆದ ನಂತರ ಅವರು ಇಲ್ಲಿಗೆ ಬಂದಿದ್ರು. ಇಲ್ಲಿಗೆ ಅವರ ಜಿಲ್ಲಾಧಿಕಾರಿಗಳು ಬರೋ ಮುನ್ನನೇ ಬಂದು ಇಲ್ಲಿ ನಮ್ಮೊಟ್ಟಿಗೆಲ್ಲ ಕೂಡ ಕುಂತು ಚರ್ಚೆ ಮಾಡಿ ನಮಗೆ ಪಾಸಿಟಿವಿಟಿ ಇದೆ, ನಮ್ಮ ಹೋರಾಟಕ್ಕೆ ಸಾಧನೆ ಆಗ್ತದೆ, ಸಕ್ಸಸ್ ಆಗ್ತದೆ, ಯೋಚನೆ ಮಾಡಬೇಡಿ ಅಂತ ಭರವಸೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ನಾವು ಒಂದು 3-4 ದಿವಸದ ಮುಂಚೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಕೂಡ ನಾವು ಮನವಿಯನ್ನು ಮಾಡಿದ್ರಿ. ತಹಸೀಲ್ದಾರ್ ಕೂಡ ಜಿಲ್ಲಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿರ್ಬೋದು. ಆದಂತೆಯೇ ತಹಸೀಲ್ದಾರ್ರೊಂದಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ರು. ಬಂದು ನಮ್ಮ ಹೋರಾಟ ಮುದುಗೆರೆ ಗ್ರಾಮಸ್ಥರ ಒಂದು ನ್ಯಾಯಯುತವಾದ ಬೇಡಿಕೆ ಏನಿದೆ, 32 ವರ್ಷಗಳಿಂದ ಏನವರಿಗೆ ವಂಚನೆ ಆಗಿದೆ, 32 ವರ್ಷಗಳಿಂದ ಏನವರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ, ಅದರ ಪರವಾಗಿ ನಾನಿದ್ದೇನೆ ಅಂತ ಜಿಲ್ಲಾಧಿಕಾರಿಗೆ ಭರವಸೆ ಕೊಟ್ಟರು. 1-2 ದಿನದಲ್ಲಿ ನಿಮ್ಮ ಹಕ್ಕನ್ನ ನಿಮ್ಮ ಇದನ್ನ ಪಂಚಾಯತಿಯನ್ನು ಬದಲಾಯಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ, ನನ್ನ ಮಾತಿಗೆ ನೀವು ಬೆಲೆ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಕೈ ಬಿಡಬೇಕು ಅಂತ ಅವರು ಮನವಿ ಮಾಡಿದ್ರು. ನಾವೆಲ್ಲ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯವರು ಕೂಡ, ಬಹುಶಃ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುದುಗೆರೆ ಗ್ರಾಮಸ್ಥರು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಬಹಳ ಚಿರಋಣಿಗಳಾಗಿದ್ದೀವಿ. ಅವರೇನು ದಲಿತ ಪರವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಬಡವರ ಪರವಾದ ತೀರ್ಮಾನ ಏನು ತೆಗೆದುಕೊಳ್ತಾ ಇದ್ದಾರೆ, ಆ ತೀರ್ಮಾನಕ್ಕೆ ನಾವು ಅವರಿಗೆ ಆಭಾರಿಗಳಾಗಿದ್ದೀವಿ. ಈ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವು ಇವತ್ತೇನು ತಾವು ತೀರ್ಮಾನ ತೆಗೆದುಕೊಳ್ತೀರಿ, ಇದು ಐತಿಹಾಸಿಕವಾದ ತೀರ್ಮಾನ ಆಗ್ತದೆ. ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಇದೊಂದು ಐತಿಹಾಸಿಕವಾದ ಒಂದು ತೀರ್ಮಾನ ಆಗ್ತದೆ, ಬಡವರ ಪರವಾದ ತೀರ್ಮಾನ ಆಗ್ತದೆ. ಏನು ಸರ್ಕಾರನೇ ಅಥವಾ ಅಧಿಕಾರಿಗಳೇ 32 ವರ್ಷದಿಂದ ಜಾತಿಯ ಒಂದು ಆಚರಣೆಯನ್ನ ಮುನ್ನೆಲೆಗೆ ಇಟ್ಕೊಂಡು ಆಡಳಿತ ನಡೆಸ್ಕೊಂಡು ಬಂದಿದ್ರು. ಜಾತಿಯ ಹೆಸರಿನಲ್ಲಿ ಮುದುಗರಿಗೆ ಗ್ರಾಮ ಪಂಚಾಯತಿಯನ್ನು ಕೊಡಬಾರ್ದು ಅಂತ ಅವರೇನು ಆಡಳಿತ ಮಾಡ್ಕೊಂಡು ಬಂದ್ರು.
ಈ ಒಂದು ದುರಾಡಳಿತಕ್ಕೆ ತಾವು ತಿಲಾಂಜಲಿ ಹಾಡಿದ್ರೆ ಇದು ಇಡೀ ಕೋಲಾರ ಜಿಲ್ಲೆ ಅಲ್ಲ, ಇಡೀ ರಾಜ್ಯ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಹೊಗಳ್ತಕ್ಕಂಥ ಕೆಲಸ ಆಗ್ತದೆ. ಇದು ಇತಿಹಾಸದ ಪುಟಗಳಲ್ಲಿ ಕೂಡ ಒಂದು ಇದ್ದೋಗ್ತದೆ. ಆ ಕಾರಣಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ನಾವೆಲ್ಲ ತಮಗೆ ಚಿರಋಣಿಗಳಾಗಿದ್ದೀವಿ. ನಿಮ್ಮ ಮಾತಿಗೆ ನಾವು ಬೆಲೆ 100% ಬೆಲೆ ಕೊಟ್ಟಿದ್ದೀರಿ. ಅಪಾರವಾದ ಗೌರವ ಇದೆ. ತಮ್ಮ ಕಾರ್ಯವೈಖರಿಯ ಬಗ್ಗೆ ಕೂಡ ತುಂಬಾ ಗೌರವ ಇದೆ. ತಾವು ಮಾಡ್ತೀರಿ ಅಂತಕ್ಕಂಥ 100% ನಂಬಿಕೆ ನಮಗಿದೆ. ಆದರೂ ನಾವು ಈಗಾಗಲೇ ತೀರ್ಮಾನ ಆಗಿದೆ, ಹೋರಾಟ ಕೈ ತೆಗೆದುಕೊಳ್ಳೋಕೆ ಮುಂಚೆನೆ ಮುದಿಗೇರಿಯಲ್ಲಿ ಗ್ರಾಮ ಪಂಚಾಯತಿ ಬಂದ್ರೇನೆ ಹೋರಾಟವನ್ನ ಇಲ್ಲಿಂದ ವಾಪಸ್ ಪಡಿತಕ್ಕಂಥದ್ದು ತೀರ್ಮಾನ ಆಗಿರೋದ್ರಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಒಬ್ಬ ಹೋರಾಟಗಾರನ ತಪ್ಪಾಗಿ ತಿಳ್ಕೊಳ್ಬಾರ್ದು, ಯಾವೊಬ್ಬ ಇರ್ತಕ್ಕಂಥ ಮುದಿಗೇರಿ ಗ್ರಾಮಸ್ಥರನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಅವರೆಲ್ಲ ಅಸಹಾಯಕರಾಗಿ ಇವತ್ತು ನಾವು ಬೀದಿಗೆ ಬಂದಿರೋದು. ತಾವು ನಮ್ಮ ಪರವಾಗಿ ನಿಂತ್ಕೊಳ್ಬೇಕು, ನಮ್ಮ ಪರವಾದ ತೀರ್ಮಾನ ಕೊಡಬೇಕು. ತಾವೇ ಬಂದು ನಿಂತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನ ಮುದಿಗೇರಿ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕು. ಆ ಕೊಟ್ಟಾಗ ನಾವೆಲ್ಲ ಕೂಡ ತಮಗೆ ಚಿರಋಣಿಗಳಾಗುತ್ತೀರಿ. ಏನೋ ನಾವೆಲ್ಲ ಕೂಡ ತಮಗೆ ಅಪಾರವಾದ ಗೌರವವನ್ನು ಸಲ್ಲಿಸ್ತೀರಿ. ತಾವು ನಮ್ಮ ಮನವಿಯನ್ನ ಆಲಿಸಬೇಕು. ತಾವು ನಮ್ಮ ಮೇಲೆ ಅನ್ಯತಾ ಭಾವಿಸದೆ ನಾಳೆನೆ ತಾವು ಆ ಒಂದು ತೀರ್ಮಾನ ತೆಗೆದುಕೊಂಡು ಆ ನಿರ್ಧಾರ ಪ್ರಕಟಣೆ ಮಾಡಬೇಕು ಅಂತ ಈ ಸಂದರ್ಭ ನಾನು ಎಲ್ಲ ದಲಿತ ಮುಖಂಡರ ಪರವಾಗಿ ಮತ್ತೆಲ್ಲ ಬಿಜೆಪಿ ಮುಖಂಡರ ಪರವಾಗಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ಪರವಾಗಿ ಮುದಿಗೆರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್.